ಬಿಗ್ ಬಾಸ್ ಕನ್ನಡ 12 ಆರಂಭ ಆಗಿ ಒಂದು ವಾರ ಕಳೆದಿದೆ. ಮೊದಲ ಎಲಿಮಿನೇಷನ್ ಕೂಡ ನಡೆದಿದೆ. ಬಿಗ್ ಬಾಸ್ ಮನೆಯಿಂದ 19 ಮಂದಿ ಸ್ಪರ್ಧೆಯನ್ನ ಮಾಡಿದ್ರು. ಆ 19 ಸ್ಪರ್ಧೆಯಲ್ಲಿ ಇಬ್ಬರು ನಿನ್ನೆ ಹೊರಗೆ ಬಿದ್ದಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನ್ ಕಾವ್ಯ ಹೆಗಡೆ. ಎಸ್, ಬಿಗ್ ಬಾಸ್ ಶುರುವಾದ ಆರಂಭದಲ್ಲಿ ಅನಿರೀಕ್ಷಿತವಾಗಿರುವಂತಹ ಟ್ವಿಸ್ಟ್ ಅನ್ನ ಕೊಡ್ತೇನೆ ಅಂತ ಹೇಳಿ ಸುಳಿವನ್ನ ನೀಡಲಾಗಿತ್ತು. ಅದರಂತೆ ಮೊದಲ ವಾರದ ಎಲಿಮಿನೇಷನ್ ಕೂಡ ಆಗಿದೆ. 2 ಜನ ಕಿಕ್ಔಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೊರ ಬಿದ್ದಿದ್ದಾರೆ. ಅಂದ್ರೆ ಪರ್ಫಾರ್ಮೆನ್ಸ್ ಯಾರು ಡಲ್ ಮಾಡಿದ್ರು ಅವರನ್ನ ಕಿತ್ತು ಎಸೆಯಲಾಗಿದೆ. ರಕ್ಷಿತಾ ಈಗ ಮತ್ತೆ ಹೊರಗಡೆಯಿಂದ ಒಳಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಶುರುವಾದ ನಿನ್ನೆಂದು ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಲೇ ಇದ್ರು. ಎರಡೆರಡು ಫಿನಾಲೆಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಮಾಸ್ ಎಲಿಮಿನೇಷನ್ ಬಗ್ಗೆಯೂ ಕೂಡ ನೇರವಾಗಿ ಸುಳಿವನ್ನ ನೀಡಿದ್ರು. ಆದ್ರೆ ಮನೆಯೊಳಗಡೆ ಇರುವಂತಹ ಕೆಲ ಸ್ಪರ್ಧಿಗಳು ಕಿಚ್ಚನ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಈ ಕಾರಣಕ್ಕಾಗಿ ಮೊದಲ ವಾರದಲ್ಲಿಯೇ ಡಬಲ್ ಎಲಿಮಿನೇಷನ್ ಆಗಿದೆ ಅಂತ ಹೇಳುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಒಂದು ಸೀಸನ್ನ ಮೊದಲ ವಾರದ ಕತೆ ಕಿಚ್ಚ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಸುದೀಪ್ ಏನು ಹೇಳಬಹುದು, ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಬಹುದು ಅಂತ ಹೇಳಿ ಕುತೂಹಲದಿಂದ ನೋಡ್ತಾ ಇದ್ರು. ನಿರೀಕ್ಷೆ ಮಾಡಿದಂತೆ ಕಿಚ್ಚ ಸುದೀಪ್ ಮೇಲೆ ಗರಂ ಆಗಿದ್ರು. ಒಂಟಿ ಮತ್ತು ಜಂಟಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದರಲ್ಲೂ ಕೂಡ ಜಂಟಿ ತಂಡದ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ನಿನ್ನೆ ಆಗಿರುವಂತಹ ಎಪಿಸೋಡ್ ನಲ್ಲಿ ಕಿಚ್ಚ ಮಾತುಗಳನ್ನ ಕೇಳಿದ ಬಳಿಕ ವೀಕ್ಷಕರು ಈ ಒಂದು ವಾರದ ಎಲಿಮಿನೇಷನ್ ಆಗುವವರು ಯಾರಂತ ಹೇಳಿ ಗೆಸ್ ಮಾಡಿದ್ರು. ಆದ್ರೆ ನಿರೀಕ್ಷೆ ಮಾಡಿದಂತೆ ಅವರೇ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲ ವಾರ ಬಿಗ್ ಬಾಸ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಕಂಡುಕೊಂಡಿತ್ತು. ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿದ್ರು. ಮೊದಲನೇ ದಿನ ಇದು ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಮೊದಲ ಬಾರಿಗಾಗಿತ್ತು. ಇನ್ನೊಂದು ಅಂದ್ರೆ ಈ ಒಂದು ವಿಚಾರ ಅಂತಂದ್ರೆ ನಿನ್ನೆ ಆಗಿರುವಂತಹ ವಿಚಾರ, ಎರಡೆರಡು ಎಲಿಮಿನೇಷನ್ ಆಗಿದೆ. ಅದು ಕೂಡ ಮೊದಲ ವಾರದಲ್ಲಿ ರಕ್ಷಿತಾ ಹೊರಗೆ ಹೋಗಿದ್ದು ಒಳಗೆ ಬಂದಿದ್ದಾರೆ. ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್. ಹೌದು, ಬಿಗ್ ಬಾಸ್ ಕನ್ನಡ 12 ಮೊದಲ ವಾರದ ಎಲಿಮಿನೇಷನ್ ನಡೆದಿದೆ. ಈ ಬಾರಿಯೂ ಕೂಡ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದು. ಮೊದಲ ವಾರದಲ್ಲಿ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಕಳಿಸಲಾಗಿದೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಹಾಗೂ ಆರ್ಜೆ ಅಮಿತ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇಬ್ರು ಒಂದೇ ವಾರಕ್ಕೆ ಕೊನೆಯ ಜರ್ನಿಯನ್ನ ಮುಗಿಸಿದ್ದಾರೆ. ಡಬಲ್ ಎಲಿಮಿನೇಷನ್ಗೆ ಕಾರಣ ಏನು ಅಂತ ನೋಡುವುದಾದ್ರೆ ಬಿಗ್ ಬಾಸ್ 12 ಇದು ಮೊದಲ ಎಲಿಮಿನೇಷನ್ ಡಬಲ್ ಆಗಿದೆ. ಇದಕ್ಕೆ ಬಲವಾದ ಕಾರಣವೂ ಕೂಡ ಇದೆ. ಸೀನ್ ಆರಂಭದಲ್ಲಿ ಬಿಗ್ ಬಾಸ್ ಸುಳಿವನ್ನ ನೀಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಆಟ ಶುರುವಾಗಿದೆ. 48 ಗಂಟೆಗಳೇ ಆಗಿದೆ. ಆದ್ರೆ ಮನೆಯ ಸದಸ್ಯರು ಮಾತ್ರ ಇನ್ನೂ ಅರಿವಿ ಇಲ್ಲದೆ ಇದ್ದಾರೆ ಅಂತ ಹೇಳಲಾಗಿತ್ತು. ಸೊ ಆ ಒಂದು ವಿಚಾರಕ್ಕೆ ನಿನ್ನೆ ಎಲಿಮಿನೇಷನ್ ಆಗಿದ್ದು ಕರಿಬಸಪ್ಪ ಮತ್ತು ಆರ್ಜೆ ಅಮಿತ್. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಕಾಕ್ರೋಚ್ ಸುಧಿ ಫೈನಲಿಸ್ಟ್ ಆಗಿರುವಂತಹ ವಿಚಾರ ಅದು ಕೂಡ ನಡೆದಿದೆ. ಆ ಒಂದು ಕಾರಣಕ್ಕಾಗಿ ಇವತ್ತಿನಿಂದ ಆತ ರಾಕ್ಷಸರ ರಾಜ ಅಂತ ಹೇಳಿ ಕಂಟೆಸ್ಟೆಂಟ್ ಆಗಿರುವಂತದ್ದು. ಅಂದ್ರೆ ಸರ್ವಾಧಿಕಾರವನ್ನು ಕೂಡ ಕಾಕ್ರೋಚ್ ಸುಧಿಗೆ ನೀಡಲಾಗಿದೆ. ಮೊದಲ ವಾರದಲ್ಲಿಯೇ ಇಬ್ರು ಎಲಿಮಿನೇಟ್ ಆಗಿರೋದ್ರಿಂದ ಇಬ್ರು ಸ್ಪರ್ಧಿಗಳನ್ನ ಹೊರಗೆ ಕಳಿಸಲಾಗಿದೆ. ಇದರಿಂದ ಒಳಗಿರುವಂತಹ ಸ್ಪರ್ಧಿಗಳಲ್ಲಿ ಭಯ ಹುಟ್ಟುಕೊಂಡಿದೆ. ಮುಂದಿನ ವಾರವೂ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಹೀಗಾಗಿ ಇನ್ನೂ ತಾನಾಯ್ತು, ನನ್ನ ಕೆಲಸ ಆಯ್ತು ಅನ್ಕೊಂಡಿರುವಂತಹ ಸ್ಪರ್ಧಿಗಳು 2ನೇ ವಾರ ಹೇಗೆ ಆಟ ಆಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಕ್ರೋಚ್ ಸುಧಿ ನನ್ನ ಆಟವನ್ನ ಚಾಲೂ ಮಾಡಿದ್ದಾರೆ. ಸೊ ಅವರು ಫಸ್ಟ್ ಫೈನಲಿಸ್ಟ್ ಆಗಿ ಹೊರಗೆ ಬರ್ತಾ ಇರುವಂತದ್ದು. ಮಿಡ್ ಅಲ್ಲಿ ಒಂದು ಫಿನಾಲೆ ಇರುತ್ತಲ್ಲ, ಆ ಫಿನಾಲೆಗೆ ಸೇರ್ತಾ ಇರುವಂತದ್ದು ಕಾಕ್ರೋಚ್ ಸುಧಿಗೆ ಈಗ ಎಲ್ಲ ಅಧಿಕಾರವನ್ನ ಕೊಟ್ಟಂತಾಗಿದೆ. ಸೊ ಅವರು ಆ ಅಧಿಕಾರವನ್ನ ನಿರ್ವಹಿಸ್ತಾರ ಅನ್ನೋದು ಪ್ರಶ್ನೆಯಾಗಿದೆ. ಹಾಗೂ ಆಂಕರ್ ಜಾನ್ವಿ ಕೂಡ ಸರಿಯಾಗಿ ಆಟ ಆಡ್ತಾ ಇದ್ದು ಎಲ್ಲಿಗೆ ಹೋಗುತ್ತೆ ಇದು ಅನ್ನೋದನ್ನ ನೋಡ್ಬೇಕು. ಇವತ್ತಿನಿಂದ ಆಟ ಶುರುವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.